ಸರ್ ಹೇಳಿ ಮೇಡಮ್. ಸರ್, ಈ ಸರಿ ಪ್ರಧಾನಿ ಆಗಬೇಕಾಗಿರೋರು ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸರ್ ಅವರು. ಯಾಕಂದರೆ ಅವರ ಅಭಿವೃದ್ಧಿ ಕಾರ್ಯಗಳು ಆ ಥರ ಇದೆ. ಕರ್ನಾಟಕ ಸರ್ಕಾರ ಕೂಡ ಈ ಸಾರಿ ಬಹುಮತದೊಂದಿಗೆ ಭರ್ಜರಿ ಜಯಬೇರಿಯೊಂದಿಗೆ ಕಮಲಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಮತವನ್ನು ಎಲ್ಲ ಮತದಾರರು ನೀಡಿ ಜಯಬೇರಿಯನ್ನು ಕೊಡ್ತಾ ಇದ್ದಾರೆ, ಒಳ್ಳೆ ಮತ ಕೊಡ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಮತ್ತೊಮ್ಮೆ ಏನಕ್ಕೆ ಅಂತ ಮತ್ತೊಮ್ಮೆ ಏಕೆ ಅಂದರೆ ಸರ್, ಇವಾಗ ನಾವು ನ್ಯಾಷನಲ್ ಆಯಿತು, ಶೃಂಗಸಭೆ ಆಯಿತು, ಇವನ್ನೆಲ್ಲ ಅಧ್ಯಯನ ಮಾಡಿದ್ರೆ ಇಟ್ ಈಸ್ ಮೋಸ್ಟ್ಲಿ ಪವರ್ಫುಲ್ ಅಂದರೆ ನರೇಂದ್ರ ಮೋದಿ, ಗುಡ್ ಲೀಡರ್. ಅಭಿವೃದ್ಧಿ ಅಂತ ಬಂತಂದರೆ ಮೋದಿಜಿನೇ ಅಂತ ನಮ್ಮೊಂದು ಅಭಿಪ್ರಾಯ. ಒಂದಿಷ್ಟು ಯೋಜನೆಗಳು ಬೇರೆ ರಾಜಕಾರಣಿಗಳು ಮಾಡಲಾರ್ದು ಇವ್ರು ಮಾಡಿದ್ರು ಅನ್ನೋದು ಇದೆ ಸರ್. ಮತ್ತು ಯೂತಿಗೋಸ್ಕರ ಆಗಿರ್ಬೋದು ಮತ್ತು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ. ಓವರ್ ಆಲ್ ಆಗಿ ನೋಡಬೇಕಂದ್ರೆ ಇನ್ನೂ ಅವರ ಕಾರ್ಯಕ್ರಮಗಳು ಜಾರಿ ಆಗಬೇಕಂದ್ರೆ ಮತ್ತೊಮ್ಮೆ ನಾವು ಮೋದಿಗೆ ಓಟ್ ಹಾಕ್ತಾ ಇದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್ ಹೇಳಿ ಮೇಡಮ್, ಈ ಸಲ ಯಾರು ಆಗ್ತಾರೆ ಪ್ರಧಾನಮಂತ್ರಿ? ನರೇಂದ್ರ ಮೋದಿ ಏನಕ್ಕೆ ಮೇಡಮ್? ಸರ್ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೈನಿಕರು ಮಿಲಿಟರಿ ಪಡೆಗೂ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಹೇಳಿ ಮೇಡಮ್. ಮೋದಿಜಿ. ಏನಕ್ಕೆ ಮೇಡಮ್? ಏನಕ್ಕೆ ಅಂದರೆ ನಿಮಗೆ ಗೊತ್ತಲ್ಲ ಸರ್, ಅವ್ರು ಎಷ್ಟೊಂದು ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ ಅನ್ನೋದು, ಅದಕ್ಕಾಗಿ ಈ ಸಲ ಮೋದಿ. ಓಕೆ, ಥ್ಯಾಂಕ್ ಯು. ಏನೇ ಬಿಕಾಸ್ ಆಫ್ ಸೇಫ್ಟಿ ಪರ್ಪಸಸ್ ಆಗಲಿ ಇದು ಆಗಲಿ, ಆಮೇಲೆ ಎಕಾನಮಿಕಲಿ ಸ್ವಲ್ಪ ಡೆವಲಪ್ ಆಗಿದೆ, ವರ್ಲ್ಡ್ಗೆನೇ ಇದೆ ಆಗಿಬಿಟ್ಟಿದ್ದೀವಿ ನಾವು. ಅಲ್ಲ, ಈಗಾಗಲೇ 2 ಸರಿ ಗೆದ್ದಿದ್ದಾರೆ, ಇನ್ನು ಮತ್ತೊಮ್ಮೆ ಏನಕ್ಕೆ? ಅಲ್ಲ, ಇನ್ನೊಂದು ಸಲ ಇರಬೇಕು ಅವರು. ಯಾಕಂದ್ರೆ ಈಗ ಅವ್ರಿಗೆ ಸಮ್ ವಾಟ್ ಈಸ್ ಮೇಕಿಂಗ್ ಸಮ್ ಎಫರ್ಟ್ಸ್ ಟು ಬ್ರಿಂಗ್ ಅವರ್ ಕಂಟ್ರಿ ಇನ್ ಅಟ್ಲೀಸ್ಟ್ ಥರ್ಡ್ ಇದಕ್ಕೆ ಎಕಾನಮಿಕಲಿ ಥರ್ಡ್ ಸ್ಟೇಜ್ಗೆ ಬರಬೇಕಂತ ಇದು ಮಾಡಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಸ್ಟೇಜ್ ನಂಬರ್ 1ಗೆ ತೊಗೊಂಡು ಹೋಗ್ತಾರೆ ಅನ್ನೋ ಹೋಪ್ ಇದೆ. ಅದು ಮುಂದೆ ಈಗ ನಾವು ಒಮ್ಮೆಲೆ ಜಂಪ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪವರ್ಫುಲ್ ಲೀಡರ್ ಅಂತೇಳಿ ಅವ್ರಿಗೆ ಹೆಸರು ಸಹ ಇದೆ. ಯಾ ಮೋದಿ ಅವರಿಗೆ ಪವರ್ಫುಲ್ ಲೀಡರ್ ಅಂತಲೂ ಸಹ ಇದೆ. ಬಟ್ ಈಗ ಅವ್ರ ಕಾಂಪಿಟೇಟಿವ್ ಮಾಡಕ್ಕೆ ಯಾರು ಇಲ್ಲ ಸದ್ಯದಲ್ಲೇ ನಮ್ಮ ಪವರ್ಫುಲ್ ಲೀಡರ್ ಅಂತಾನೆ ಅಲ್ಲ ಸರ್, ಪವರ್ಫುಲ್ ಮ್ಯಾನ್ ಅವರು. ಎಲ್ಲರಿಗೂ ಗೊತ್ತಿರಬೇಕು, ದೈವ ಶಕ್ತಿ ಇದೆ ಅವ್ರಿಗೆ. ಮೋಸ್ಟ್ ಎಲ್ಲ ಡಿವೈನ್ ಇದೆ ಅವ್ರಿಗೆ. ಅದರಿಂದ ಇವ್ರು ಯಾರು ಏನೇ ಮಾಡಿದ್ರೂ ಕೂಡ ಯಾರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಅವ್ರು ಮುಟ್ಟಿದ್ದೆಲ್ಲ ಚಿನ್ನನೇ, ಈಗ ಮಾತಾಡಿದ್ದೆಲ್ಲ ಇದನ್ನೇ. ಈಗ ಅವ್ರನ್ನ ಎದುರು ಹಾಕೊಳ್ಳೋಷ್ಟು ಯಾರಿಗಿಲ್ಲ. ಅವ್ರು ಏನಂದ್ರೆ ಈ ಮಹಾಭಾರತ ಇದರಲ್ಲೇ ಪುರಾಣದಲ್ಲೇ ಆದಿಶಕ್ತಿ ಅಂತ ಎಲ್ಲ ಈ ದೇವರೆಲ್ಲ ಏನು ಇವರು ಯಾರು ವಿಷ್ಣು ಪರಮೇಶ್ವರ ಎಲ್ಲರೂ ಅವರು ಶಕ್ತಿ ಎಲ್ಲರೂ ಧಾರೆ ಮಾಡಿಬಿಟ್ಟಿದ್ದಾರೆ. ಆ ಥರ ಅವರು ನೋಡಿ, ರಾಮ ಮಂದಿರ ಅನ್ನೋದು ಒಂದು ದೊಡ್ಡ ಇತಿಹಾಸನೇ ಸೃಷ್ಟಿ. ರಾಮ ಮಂದಿರ ಏನು ಅದ್ರ ಬಗ್ಗೆ ಏನು ಅನ್ಸೋದಿಲ್ಲ, ಕೆಲವು ಜನಕ್ಕೆ ಇರ್ಬೋದು. ಮೋರೆಓವರ್ ಅವರು ರಾಮ ಮಂದಿರ ಬಗ್ಗೆ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಆಫ್ ಎಲ್ಲ ಜನನು ರಾಮ ಮಂದಿರ ಅಂತ ಹೇಳ್ಬಿಟ್ಟು ಇದು ಹಾಕೋದಿಲ್ಲ. ಕೆಲವು ಜನ ಅವರವರು ಒಬ್ಬರು ಒಂಥರ ವ್ಯೂ ಮಾಡ್ತಾರೆ. ಬಟ್ ನನ್ನ ಅಕಾರ್ಡಿಂಗ್ ಟು ಮೈ ಅದೇನು ಇಟ್ ವಿಲ್ ನಾಟ್ ಬಿ ಇದು. ಬಟ್ ಅವ್ರಿಗೆ ಅವ್ರ ಶಕ್ತಿ ಇದೆ. 370 ಕಲಂ ಬಗ್ಗೆ ಏನಂತೀರಾ? 370 ಡನ್, ಅದು ಕರೆಕ್ಟ್ ಸರ್. ಅದು ಯಾಕಂದರೆ ಅವರು ಮಾಡಿದ ತಪ್ಪಿದೆ. ಅಲ್ಲ ಸರ್, ಈಗ ಎಲ್ಲೇ ಈಗ ನಾವು ಹೋಗಲಿ ನೀವು ಹೋಗಲಿ ಅಲ್ಲಿ ಏನು ನಾವು ಪರ್ಚೇಸ್ ಮಾಡೋಷ್ಟು ಅಲ್ಲಿ ಪರ್ಮಿಷನ್ನೇ ಇಲ್ಲ. ಒಬ್ಬ ನಮ್ಮಂಥ ಅಕ್ಕಂಗಿಯರು ಅಲ್ಲಿ ಹೋಗಿ ಮದುವೆ ಆಗಿ ಅಲ್ಲಿ ಹೋದರೆ ಅವ್ರಿಗೆ ರೇಟ್ ಇಲ್ಲ ಅಂತ ಹೇಳ್ತಾರೆ ಸರ್. ಅದು ಈಗ ಎಲ್ಲ ಥರದಲ್ಲಿ ಡೆವಲಪ್ಮೆಂಟ್ ಈಗೆಲ್ಲ ಆಗಿದೆ ಅಲ್ಲ, ಟೂರಿಸ್ಟ್ ಪ್ಲೇಸ್ ಆಗಿದೆ ಈಗ ಇದು ಟೂರಿಸಮ್ಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ, ಅಲ್ಲಿ ಡೆವಲಪ್ ಆಗಿದೆ. ಎಲ್ಲ ಯಂಗಸ್ಟರ್ ಕೂಡ ಅಲ್ಲಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ. ಅದು ಕರೆಕ್ಟ್. ಅದು ಇವ್ರು ಏನೋ ಹೇಳ್ಕೊತಾರೆ ಎಲ್ಲ. ಅದು 370 ಕರೆಕ್ಟ್ ಮಾಡಿರೋದು. ಆಮೇಲೆ CA ಅಥವಾ ಅದು ಬರಬೇಕು. ಅದು ಅವ್ರು ನೋಡಿ ಬಂದರೆ ಅವ್ರು ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಸಲ ಇವರು ಪ್ರಧಾನಮಂತ್ರಿ ಅಗೇನ್ ಇದು ಆದರೆ ಇದು ಸಿಟಿಜನ್ಶಿಪ್ ಇದು ಇದೆಯಲ್ಲ ಆ್ಯಕ್ಟು, ಇದು ಅಮೆಂಡ್ಮೆಂಟ್ ಮಾಡಿದ್ರಲ್ಲ, ಮಾಡಿಬಿಡ್ತಾರೆ ಸರ್. ನಿದ್ರೆಯಲ್ಲಿ ಬಂದು ಕೇಳಿದ್ರು ಮೋದಿಜಿ ಅಂತಾನೆ ಹೇಳೋದು ಸರ್. ಒಂದು ಪುಟ್ ಮಕ್ಳಿಗೆ ಕೇಳಿದ್ರು ನಮ್ಮ ಮನೆಯಲ್ಲಿ ಮೋದಿಜಿ. ಜಿಂದಾಬಾದ್. ಈ ಸಲ ಯಾರ್ದು? ಇದು ಇದೆಲ್ಲ ಖಂಡಿತ ಮೋದಿ ಮೋದಿ ಮೋದಿ.